ಸುದ್ದಿಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛವಾಗಿಸುವ ದೇವತೆಗಳು ಎಂದು ಜಿಲ್ಲಾಧಿಕಾರಿಗಳಾದ PN ರವೀಂದ್ರ ಅವರು ಪೌರ ಕಾರ್ಮಿಕರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಅವರು ಚಿಕ್ಕಬಳ್ಳಾಪುರ ನಗರದ ನಗರಸಭೆ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಮಾತನಾಡಿದರು. ಊರಿನ ಜನರು ಬೆಚ್ಚಗೆ ಮಲಗಿರುವ ಬೆಳಗಿನ ಜಾವ 3 ಗಂಟೆಗೆ ನಗರದ ಸ್ವಚ್ಛತೆಯ ಕೆಲಸಕ್ಕೆ ಮುಂದಾಗುವ ಪೌರ ಕಾರ್ಮಿಕರು ನಾವುಗಳ ಆಸಕ್ತಿಯಿಂದ ಮೇಲೇಳುವ ಮೊದಲೇ ನಗರದ ಕಸವನ್ನೆಲ್ಲ ಹೆಕ್ಕಿರುತ್ತಾರೆ. ಇಂಥವರ ಸೇವೆಯನ್ನು ಗುರುತಿಸಿ ಸರ್ಕಾರ ಪೌರ ಕಾರ್ಮಿಕರಿಗಾಗಿ ದಿನಾಚರಣೆಯನ್ನು ಆಚರಿಸಿ ಅವರಿಗೆ ವಿಶೇಷ ಗೌರವ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್, ಉಪವಿಭಾಗಾಧಿಕಾರಿ ಅಶ್ವಿನಿ, ತಾಲೂಕು ಆರೋಗ್ಯಾಧಿಕಾರಿ ಮಂಜುಳಾ, ಜೀವಿಕಾ ರತ್ನಮ್ಮ, ನಾರಾಯಣಸ್ವಾಮಿ, ನಗರಸಭೆ ಸದಸ್ಯರು ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಾದಚಾರಿ ಮಾರ್ಗಗಳು ಸ್ವಚ್ಛವಾಗಿರಬೇಕು. ಯಾವುದೇ ಅಂಗಡಿಯ ಮುಂಭಾಗದಲ್ಲಿ, ಹೋಟೆಲ್ಗಳ ಮುಂಭಾಗದಲ್ಲಿ ಎಲ್ಲೂ ಕೂಡ ಒಂದು ಪೀಸ್ ಆಫ್ ಪೇಪರ್ ಕೂಡ ಕಾಣಬಾರ್ದು. ಈ ಥರ ಸಾರ್ವಜನಿಕರು ಬಯಸ್ತಾರೆ. ಆದರೆ ಆ ಬಯಸಿದಂತೆ ನಾವು 100ಕ್ಕೆ 100ರಷ್ಟು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಏಕೆಂದರೆ ಸಾರ್ವಜನಿಕರ ಸಹಭಾಗಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಪೌರ ಕಾರ್ಮಿಕರು ಮಾರ್ನಿಂಗ್ ಇಂದ ಹಿಡಿದು ರಾತ್ರಿವರೆಗೂ ಕೂಡ ಸೇವೆಯನ್ನು. ಮೊದಲನೇದಾಗಿ ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನು ತಿಳಿಸ್ತೀವಿ. ಇವತ್ತು ನಗರಸಭೆಯಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ನಗರಸಭೆ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ. ಇವತ್ತು ಎಲ್ಲ ಪೌರ ಕಾರ್ಮಿಕರು ಬಂದು ತುಂಬ ಖುಷಿಯಿಂದ ಇವತ್ತು ಪಾಲ್ಗೊಂಡಿದ್ರು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮತ್ತು ಇವತ್ತು 3 ದಿನಗಳ ಹಿಂದೆ ಏನು ನಾವು ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ರಿ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಅವರಿಗೆಲ್ಲ ಇವತ್ತು ಬಹುಮಾನ ವಿತರಣೆ ಮಾಡೋ ಅಂತ ಕೆಲಸ ಮಾಡಿದ್ವಿ. ಪೌರ ಕಾರ್ಮಿಕರ ದಿನಾಚರಣೆ ತುಂಬ ಅದ್ಧೂರಿಯಾಗಿ ಭಾಳ ಯಶಸ್ವಿಯಾಗಿ ಅವ್ರ ಜೊತೆ ಸೇರಿ ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಅವ್ರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ದಿನ ಇದೆ ಅಂತೇಳಿ ಜ್ಞಾಪಕ ಭಾಳಷ್ಟು ಜನಕ್ಕಿಲ್ಲ ನಾಗರಿಕರಿಗೆ. ಆದರೆ ಆ ನಾಗರಿಕರು ಕೂಡ ನಮ್ಮ ಕುಟುಂಬದ ಒಬ್ಬ ಸದಸ್ಯ. ಅವರು ನಮ್ಮೊಂದಿಗೆ ನಮ್ಮ ಆರೋಗ್ಯ ಕಾಪಾಡುವಂಥವ್ರು, ನಮ್ಮನ್ನು ರಕ್ಷಣೆ ಮಾಡುವಂಥವ್ರು, ನಮ್ಮ ನಗರವನ್ನು ಸ್ವಚ್ಛ ಅಂಥವ್ರು ಅಂತೇಳಿ ಭಾವಿಸ್ಬೇಕು ಅಂತೇಳಿ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಭಾವಿಸಿ ಇಡೀ ಚಿಕ್ಕಬಳ್ಳಾಪುರ ನಗರನ ಚೆನ್ನಾಗಿಡಬೇಕು ಅಂತ ಹೇಳಿದ್ರೆ ನಾವು ಕೂಡ ಅವರೊಂದಿಗೆ ಕೈ ಜೋಡಿಸ್ಬೇಕಾಗ್ತದೆ. ಕಾನೂನಿನ ಅಡಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅರಿವು ಮೂಡಿಸ್ತಾರೋ ಅವನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ನಿಜವಾಗ್ಲೂ ಇವತ್ತು ಒಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ. ಈ ದಿನ ಒಂದು ಜಾತ್ರೆಯ ಮಹೋತ್ಸವದಂತೆ ಇಲ್ಲಿ ಕಾಣ್ತಾ ಇದೆ. ನಿಜವಾಗ್ಲೂ ಅವ್ರ ಜೊತೆ ನಾನು ಒಬ್ಬ ಸದಸ್ಯನಾಗಿ ಭಾಗಿಯಾಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ ಸರ್.